ಮೂರ್ತಿ ಅನ್ನೋರು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅವರನ್ನ ನಾನು ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಹ್ಯಾಪಿ ಮಾರ್ನಿಂಗ್ ಸರ್. ಶ್ರೀನಿವಾಸ್ ಸರ್, ಹ್ಯಾಪಿ ಮಾರ್ನಿಂಗ್. ವಿಡಿಯೋ ಮತ್ತೆ ಆಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಶ್ರೀನಿವಾಸ್ ಸರ್ಗೆ ನಾನು ಅನ್ಮ್ಯೂಟ್ ಮಾಡಿದ್ದೇನೆ. ಎಸ್ ಎಸ್, ವಿಡಿಯೋಕ್ಕೆ ಬನ್ನಿ ಸರ್, ವಿಡಿಯೋಕ್ಕೆ. ಯು ಕೆನಾಟ್ ಸ್ಟಾರ್ಟ್ ಅಂತ ಬರ್ತಾ ಇದೆ ಮೇಡಮ್. ಎಸ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಮಾಡಿದ್ದೀನಿ ಮೇಡಮ್. ಟಾಪ್ ವಿಡಿಯೋ ಅಂತಿದೆ ನೋಡಿ ಸರ್, ಅಲ್ಲಿ ಮಾಡ್ಲಿಲ್ಲ, ಬರ್ತಾ ಇಲ್ಲ. ಮಾಡ್ತಾ ಇದ್ದೀನಿ. ಓಕೆ ಓಕೆ. ಬಂತು ಮೇಡಮ್. ಗುಡ್ ಮಾರ್ನಿಂಗ್ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ಮಾತಾಡಿ, ಎಲ್ಲಿಂದ, ನಿಮ್ಮ ಹೆಸರು ಮತ್ತೆ ಪ್ಲೇಸ್? ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ ಸರ್. ನನ್ನ ಹೆಸರು ಶ್ರೀನಿವಾಸ್ ಮೂರ್ತಿ ಅಂತ. ನಾನು ಒಂದ್ 2 ವರ್ಷದಿಂದಾನು ತುಂಬಾನೇ ಹುಷಾರಿಲ್ಲ. ಊರು ಸರ್? ಊರು ಬೆಂಗಳೂರು ಮೇಡಮ್, ಬೆಂಗಳೂರು ಲಗ್ಗೆರೆ ಅಲ್ಲಿ. ಮಾತಾಡಿ. 2 ವರ್ಷದಿಂದಾನು ತುಂಬಾನೇ ಹುಷಾರಿರ್ಲಿಲ್ಲ. ಏನೋ ದೇವ್ರ ದಯೆಯಿಂದ ಕಾಪಾಡ್ತು. ಒಂದು 6 ತಿಂಗಳಿಂದ ಈ ಬಯೋಟರ್ಮಿಕ್ ಮ್ಯಾಗ್ನೆಟಿಕ್ ಪವರ್ ಯೂಸ್ ಮಾಡ್ತಾ ಇದ್ದೀನಿ. ನಂಗೆ ಲಾನ್ಸಿ ಸಾರು, ಲಕ್ಷ್ಮಿ ಮೇಡಮ್ ಅವರು ನನಗೆ ಇದು ಪರಿಚಯ ಮಾಡಿಕೊಟ್ರು. ನಮ್ಮ ಮಿಸ್ಸಸ್ ಅನ್ನಪೂರ್ಣಮ್ಮ ಅಂತ. ಹಲೋ, ಕೇಳಿಸ್ತಾ ಇದೆ, ಮಾತಾಡಿ ಸರ್, ಮಾತಾಡಿ. ನನಗೆ ತುಂಬಾನೇ ಹುಷಾರಿಲ್ಲ. ಆದ್ರೆ ಕೆಳಗಡೆ ಕೂತ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈನಲ್ಲಿ. ನಾನು ಎಷ್ಟೋ ವರ್ಷಗಳಾಗೋಗಿತ್ತೆ ಕೆಳಗಡೆ ಕುಂತ್ಕೊಂಡು ಕುಂತ್ಕೊಳಕ್ಕೆ ಮಾಡಕ್ ಏನು ಆಗ್ತಾನೆ ಇರ್ಲಿಲ್ಲ. ಈ ಬಯೋಮೆಟ್ರಿಕ್ ನನಗೆ ಲಾನ್ಸಿ ಸಾರು, ಲೋಕೇಶ್ ಸಾರ್ ಎಲ್ಲ ಪರಿಚಯ ಮಾಡಿ ಇದು ತಗೊಳ್ಳಿ, ನಿಮ್ಗೆ ಚೆನ್ನಾಗಿರುತ್ತೆ, ಯೂಸ್ ಆಗುತ್ತೆ ಅಂತ. 2 ವರ್ಷ ನಾನು ಡ್ಯೂಟಿಗೆ ಹೋಗಿರ್ಲಿಲ್ಲ, 22, 23 ಎಲ್ಲಾನು. ಇದನ್ನ 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ತುಂಬಾನೇ ಚೆನ್ನಾಗಿದೆ. ನನಗೆ 100% ಇದ್ ಕೊಟ್ಟಿದೆ. ಇವತ್ತು ನಾನು ಕೆಳಗಡೆ ಕೂತ್ಕೊಂತೀನಿ. ಆ ಬಯೋಮೆಟ್ರಿಕ್ ನ ಕೆಳಗಡೆ ನೆಲದಲ್ಲೇ ಹಾಸ್ಕೊಂಡು ಮಲಿಕೊಂತ ಇದ್ದೀನಿ ಮೇಡಮ್. ತುಂಬಾ ಚೆನ್ನಾಗಿದೆ. ನೀರ್ ಕುಡಿತಾ ಇದ್ದೀನಿ ಮ್ಯಾಗ್ನೆಟಿಕ್ ಬಾಟಲ್ ಅಲ್ಲಿ ಪ್ಯಾಡ್ ಹಾಕೊಂಡು. ತುಂಬಾ ಚೆನ್ನಾಗಿ ನನಗೆ ಯೂಸ್ ಆಗಿದೆ ಮೇಡಮ್. ಹಲೋ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ನನ್ಗಂತೂ ನಾನು 2 ವರ್ಷ 3.5 ತಿಂಗಳು ಐಸಿಯುನಲ್ಲೇ ಇದ್ದೆ ಮೇಡಮ್. ಆದ್ರೂನು ಏನೋ ದೇವ್ರ ದಯೆಯಿಂದ ಈ ಬಯೋಮೆಟ್ರಿಕ್ ಇಂದ ಸ್ವಲ್ಪ ಪರವಾಗಿಲ್ಲ, ಚೇತರಿಸ್ಕೊಂಡಿದ್ದೀನಿ. ಈಗಲೂ ಕೆಲಸ ಮಾಡ್ತಾ ಇದ್ದೀನಿ. ಅದು 10 hours ಸಿಸ್ಟಮ್ ಮುಂದೆನೆ ಕೂತಿರ್ಬೇಕು. ಬೆನ್ನೋವೆಲ್ಲ ಇತ್ತು, ಕುಂತ್ಕೊಂಡು ಎದ್ದಾಗ ಮಾಡಿದಾಗ ಎಲ್ಲಾನು. ಈಗ ಆತರ ಪ್ರಾಬ್ಲಮ್ ಎಲ್ಲ ಏನಿಲ್ಲ, ನೀರ್ ಕುಡಿತಾ ಇರೋದ್ರಿಂದ. ಅಲ್ಲ, ಈ ಬಯೋಮೆಟ್ರಿಕ್ ಮ್ಯಾಗ್ನೆಟಿಕ್ ಬೆಡ್ ಮೇಲೆ ಮಲಗೋದ್ರಿಂದ ಅದರಿಂದ ಯಾವುದೇ ತೊಂದರೆ ಇಲ್ಲ, ಚೆನ್ನಾಗಿದೆ ಅಷ್ಟೇ. ನಾನು ಎಲ್ರಿಗೂ ಪರಿಚಯ ಮಾಡಿ ಎಲ್ರಿಗೂ ಹೇಳಿದ್ದೀನಿ, ನಾನೇ ಇದ್ದೀನಿ ತಗೊಳ್ಳಿ, ನಾನೇ ಎಕ್ಸಾಂಪಲ್ಲು, ಬೇರೆ ಯಾರು ಬೇಡ ಅಂತ ಎಲ್ರಿಗೂ ನಮ್ಮ ಪರಿಚಯದವ್ರಿಗೆಲ್ಲ ಹೇಳಿದ್ದೀನಿ. ಅವರು ಎಲ್ಲ ತುಂಬಾ ಖುಷಿ ಪಟ್ಟಿದ್ದಾರೆ. 1-3 ತಗೊಂಡಿದ್ದಾರೆ, ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ ಮೇಡಮ್. ನನ್ಗೆ ಈ ಜೂಮ್ ಮೀಟಿಂಗ್ಗೆ ಅಟೆಂಡ್ ಮಾಡಕ್ ತುಂಬಾ ಇಷ್ಟ ಇತ್ತು, ಮಾತಾಡ್ಬೇಕು ಅಂತ. ಇದು ಅವಕಾಶ ಮಾಡ್ಕೊಡೋದಕ್ಕೆ ತುಂಬಾ ಧನ್ಯವಾದಗಳು. ಓಕೆ ಓಕೆ. ಶ್ರೀನಿವಾಸ್ ಸರ್ ಅವರು ಬ್ಯಾಂಗ್ಳೂರ್ ಲಗ್ಗೇರಿಯಿಂದ ಮಾತಾಡಿದ್ರು ನೋಡಿ. ಎಷ್ಟು ಮನದಾಳದ ಮಾತಿತ್ತಂದ್ರೆ, ಅವರಿಗೆ ಮಾತಾಡ್ಬೇಕು ಎಷ್ಟೊಂದು ತುಂಬಾ ಸಮಸ್ಯೆಯಿಂದ ನೋಡಿ. ಅವ್ರು 2 ವರ್ಷದಿಂದ ಹೌದಲ್ವಾ? ಮೂರುವರೆ ತಿಂಗಳು ಐಸಿಯುನಲ್ಲಿ ಇರ್ಬೇಕಾದ್ರೆ ಪೇಷಂಟ್ ಹೆಂಗಿರ್ಬೇಕು ಮೇಡಮ್? ಮತ್ತೆ ಕಂಡೀಷನ್ ಹೇಗಿರ್ಬೇಕು ನೋಡಿ. ಅವರಿಗೆ ಹೇಳಲಿಕ್ಕೆ ಅದು ಮನದಾಳದ ಎಷ್ಟು ಹೇಳಿದ್ರು ಅವರಿಗೆ ಬಣ್ಣಿಸ್ಲಿಕ್ಕೆ ಅದು ಅಸಾಧ್ಯ. ಯಾಕಂದ್ರೆ ಅಷ್ಟು ಖುಷಿ ಆಗ್ತಾ ಇದೆ ಅವ್ರಿಗೆ. ಹೌದಲ್ವಾ ಸರ್? ಖುಷಿ ಆಯ್ತು ಸರ್. ಎಸ್, ನಿಮ್ಮಂತವ್ರು ಎಷ್ಟೋ ಜನರು ಇರ್ತಾರೆ ಸರ್. ಅವರಿಗೂ ಕೂಡ ನಿಮ್ಮ ಮಾತು ತುಂಬಾ ಜನಕ್ಕೆ ಮಾರ್ಗದರ್ಶನ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್. ತುಂಬಾ ಜನರಿಗೆ ಒಳ್ಳೆ ಉಪಯೋಗವಾದ ಮಾತು ಕೊಟ್ಟಿದ್ದಾರೆ. ಯಾಕಂದ್ರೆ ಒಂದು ಮ್ಯಾಟ್ರಸ್ ಇಂದ ಎಷ್ಟು ಉಪಯುಕ್ತ ಆಗತ್ತಂದ್ರೆ ಅದು ತುಂಬಾ ಹೇಳಲಿಕ್ಕೆ ಅಸಾಧ್ಯ. ನಿಮ್ಮ ಮಾತು ಎಲ್ಲರಿಗೂ ಕೂಡ ದಾರಿದೀಪ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ರೀತಿ ನಮ್ಮ ಶ್ರೀನಿವಾಸ್ ಸರ್ ಅವರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತೇನೆ. ಅವರು ತುಂಬಾ ಅತ್ಯದ್ಭುತವಾಗಿ ಮಾತಾಡಿದ್ರು. ಅದೇ ರೀತಿ ವಿರೂಪಾಕ್ಷ ಸರ್ ಅವರು